ನಮಸ್ತೆ. ಇವತ್ತು ನಾನು ಬಾದುಷಾ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿರಿ, ಈ ಥರ ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ಇರ್ಕೊಂಡು ಜ್ಯೂಸಿಯಾಗಿ ಚೆನ್ನಾಗಿ ಬಂದಿರುತ್ತೆ. ಬೇಕ್ರಿಲಿ ಸಿಗುತ್ತಲ್ಲ, ಆ ರೀತಿಯೇ ಇರುತ್ತೆ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಬೋದು ಈ ಥರ. ಫಸ್ಟ್ ಅದಕ್ಕೆ ಏನು ಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೆ ಅರ್ಧ kg ಮೈದಾ ತಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಒಂದು ½ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಮಾಮೂಲಿ ಸೋಡಾ. ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿ ಒಂದು 100 ಗ್ರಾಮ್ ಆಗೋಷ್ಟು ತುಪ್ಪನ ಬಿಸಿ ಮಾಡಿದ್ದೀನಿ, ಕರಗಿಸಿದ್ದೀನಿ ಅಷ್ಟೇ. ಇದು 1/4 ಕಪ್ ಆಗೋಷ್ಟು ಮೊಸರು, ತುಪ್ಪನ ಬಿಸಿ ಮಾಡಿದ್ದೀನಿ. 100 ಗ್ರಾಮ್ ಆಗೋಷ್ಟಿದೆ, ಅರ್ಧ kg ಮೈದಾ. ಇದನ್ನೆಲ್ಲ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಹಿಟ್ಟನ್ನ ನಾದಬಾರ್ದು, ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡಬೇಕು. ಸಾಫ್ಟಾಗಿ ಅದೆಲ್ಲದು ಇದು ಹಿಡ್ಕೊಳ್ಳೋ ಅಷ್ಟು ಈ ಥರ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರನ್ನ ಬಿಸಿ ಮಾಡಿ ಸ್ವಲ್ಪನೇ ಹಾಕಿ ಈ ರೀತಿ ಕಲಿಸ್ತಾ ಹೋಗಬೇಕು. ಜಾಸ್ತಿ ಗಟ್ಟಿಗೂ ಬೇಡ, ಜಾಸ್ತಿ ಸಾಫ್ಟಾಗೂ ಬೇಡ, ಮೀಡಿಯಮ್. ಅದಕ್ಕೆ ಈ ರೀತಿ ಕಲಿಸ್ಕೊಬೇಕು. ಇದನ್ನೆಲ್ಲ ಕಲಸಿ ಒಂದು ಅರ್ಧ ಗಂಟೆ ಬಿಡಬೇಕು. ಈ ರೀತಿ ನೋಡಿ, ಈ ರೀತಿ ಕಲಿಸ್ಕೊಬೇಕು. ಇದನ್ನು ಅರ್ಧ ಗಂಟೆ ಎತ್ತಿಡಬೇಕು, ಕಲಸಿ ಈ ರೀತಿ. ಇವಾಗ ಸಕ್ಕರೆ ಪಾಕಕ್ಕೆ ನಾನು 600 ಗ್ರಾಮ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಸಕ್ಕರೆ, 1 ಕಪ್ ನೀರು ಸೇರಿಸ್ತಾ ಇದ್ದೀನಿ. ಇದು ಒಂದೆಳೆ ಪಾಕ ಬರೋದು ಬೇಕಿಲ್ಲ ಇದು, ಅದಕ್ಕೆ 1-2 ಏಲಕ್ಕಿ ಹಾಕ್ತಾಯಿದ್ದೀನಿ. ಈ ರೀತಿ ನೋಡಿ, ಒಂದೆಳೆ ಪಾಕ ಬರೋದಕ್ಕಿಂತ ಫಸ್ಟೇ ಇದನ್ನು ಆಫ್ ಮಾಡಬೇಕು. ಈ ರೀತಿ ಬಂದಮೇಲೆ ಸ್ವಲ್ಪ ನಿಂಬೆ ರಸ ಸೇರಿಸಿ ಎತ್ತಿಡ್ತಾ ಇದ್ದೀನಿ. ಪಾಕ ಗಟ್ಟಿಯಾಗಲ್ಲ ಈ ರೀತಿ ಮಾಡೋದ್ರಿಂದ. ಮುಚ್ಚಿಡಬೇಕು. ಇವಾಗ ನಾನು ಕಲಸಿ ಎತ್ತಿಟ್ಟಿದ್ನಲ್ಲ, ಅದನ್ನೆಲ್ಲ ಈ ರೀತಿ ನೋಡಿ ಉಂಡೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಸೈಜಲ್ಲಿ ಮಾಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ, ಅದಕ್ಕೆ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಿದ್ದೀನಿ. ಆದಷ್ಟು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಬೆಂದೋಗ್ಬಿಡುತ್ತೆ, ಒಳಗೆಲ್ಲ ಬೇಯಲ್ಲ. ಅದರಿಂದ ಸಕ್ಕರೆ ಪಾಕ ಇಟ್ಕೊಳಲ್ಲ. ನೋಡಿ, ಇದು ಆದಷ್ಟು ಲೋ ಫ್ಲೇಮಲ್ಲೇ ಬೇಯಬೇಕು. ಈ ರೀತಿ ಬೆಂದಾದಮೇಲೆ ಡೈರೆಕ್ಟ್ ನಾವು ಸಕ್ಕರೆ ಪಾಕ ಇಕ್ಕಿದ್ವಲ್ಲ ಅದಕ್ಕೆ ಹಾಕ್ಬೇಕು. ಬಿಸಿ ಬಿಸಿದೆ ತೆಗೆದು ಹಾಕಿ ಒಂದು 5 ನಿಮಿಷನೋ 10 ನಿಮಿಷನೋ ಮುಚ್ಚಿಡಬೇಕು. ಅದಾದಮೇಲೆ ತೆಗೆದು ಬಿಡಬೇಕು ಪಾಕದಿಂದ. ಮುಚ್ಚಿಡ್ಬೇಕು ಆ ರೀತಿ. ಇವಾಗ ನೋಡಿ 10 ನಿಮಿಷ ಆಗಿದೆ, ತೆಗಿತಾ ಇದ್ದೀನಿ. ಇವಾಗೆಲ್ಲ ಹೀರ್ಕೊಂಡಿರ್ತವೆ. ಇವಾಗ ಸ್ವಲ್ಪ ಒಣ ಕೊಬ್ಬರಿನ ತುರಿದು ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಅದ್ರ ಮೇಲೆ ಹಾಕಿದ್ರೆ ಆಯಿತು.
ಸೂಪರ್ ಟೇಸ್ಟಿಯಾಗಿರೋಂಥ ಬಾದುಷಾ ನಾವು ಮನೆಯಲ್ಲೇ ಮಾಡ್ಬೋದು. ಇಷ್ಟ ಆಯಿತು ಅಂದರೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ.